ನಾನು ಕೆಳಗಡೆ ಬಿದ್ದಾಗ ನನ್ನ ಕೈ ಎಚ್ಚರಿದ್ದು ಇದೇ ಸ್ಟೇರಿಂಗು ಇದೇ ಡ್ರೈವಿಂಗು. ನನ್ನ ಕೊನೆ ಉಸಿರಿರೋ ಗಂಟ ಈ ಸ್ಟೇರಿಂಗೇ ಈ ಡ್ರೈವಿಂಗ್ಗೆ ಚಿರವಾಗಿರ್ತೇನೆ. ಹಾಗೆ ನಮಗೆ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಗಾಡಿಗೆ ಹೇಳ್ಬೇಡಿ, ಕಷ್ಟಗಳಿಗೆ ಹೇಳಿ ನನ್ನ ಜೊತೆ ನನ್ನ ಗಾಡಿ ಇದೆ ಅಂತ ಹೇಳ್ಬಿಟ್ಟು. ಡ್ರೈವಿಂಗ್ ಕೆಲಸ ಮಾಡ್ತಾರೋ 100 ಜನದಲ್ಲಿ 99% ಜನ ಡ್ರೈವಿಂಗ್ ಮಾಡ್ಬೇಕು ಅಂತ ಮಾಡ್ತಾ ಇಲ್ಲ. ಅವ್ರಿಗೆ ಏನೋ ಒಂದ್ ಕನ್ಸು ಆಸೆ ಇಟ್ಕೊಂಡು ಡ್ರೈವಿಂಗ್ ನ ಕಲ್ತಿರ್ತಾರೆ. ಎಲ್ಲೂ ಕೆಲ್ಸ ಸಿಗದೇ ಇರೋ ಕಾರಣ, ಜೀವನದಲ್ಲಿ ಅನ್ಕೊಂಡಿರೋದನ್ನ ಮಾಡಕ್ ಆಗದೆ ಇರೋ ಕಾರಣ ನಾನ್ ಕಡಿಮೆ ಸಂಪಾದನೆ ಮಾಡ್ತಿದ್ದೀನಿ, ಆದ್ರೆ ನ್ಯಾಯವಾಗಿ ದುಡ್ಡು ಸಂಪಾದನೆ ಮಾಡ್ತಿದ್ದೀನಿ, ಕಷ್ಟಪಟ್ಟು ಸಂಪಾದನೆ ಮಾಡ್ತಿದ್ದೀನಿ. ಇನ್ನೊಬ್ರು ಕರುಣೆಯಿಂದ ಭಿಕ್ಷೆಯಿಂದ ಬರೋ ಶ್ರೇಯಸ್ಸು ನನಗೆ ಬೇಕಾಗಿಲ್ಲ. ನಾನ್ ಕಡಿಮೆ ಸಂಪಾದನೆ ಮಾಡ್ತಿದ್ದೀನಿ, ಆದ್ರೆ ನ್ಯಾಯವಾಗಿ ದುಡ್ಡು ಸಂಪಾದನೆ ಮಾಡ್ತಿದ್ದೀನಿ, ಕಷ್ಟಪಟ್ಟು ಸಂಪಾದನೆ. ಡ್ರೈವರ್ ರೈತರು 3 ಜನ, ನಾವು 3 ಏನಿದೀವಿ 2 ತಿಂಗಳು ನಿಲ್ಲಿಸ್ತೀವಿ. ಅದ್ ಹೆಂಗ್ ತಿನ್ಬಿಡ್ತಾರ ನೋಡ, ಬಂಗಾರ ತಿಂತಾರ, ದುಡ್ಡು ತಿಂತಾರ, ಯಾವ್ದು ಇಲ್ಲ. ರೈತ ಬೆಳೆದ್ಬಿಟ್ಟು ಅಲ್ಲಿ ಮಡಗ್ತಾನೆ. ತಗೋಬರೋ ಯಾರು ಡ್ರೈವರ್, ಏನೇ ಹೆಚ್ಚು ಕಡಿಮೆ ಆದ್ರೆ ಬರೋರು ಯಾರು ಆಂಬುಲೆನ್ಸ್ ಕೇರ್ ಬರ್ತಾರೆ, ಡ್ರೈವರೇ ಬರೋದು.